ತಾಲೂಕಿನಲ್ಲಿ ಸಂಚಲನ ಮೂಡಿಸಿದ್ದ ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ರೋಚಕ ತಿರುವು ದೊರೆತಿದ್ದು, ದೂರು ನೀಡಿದ್ದ ವ್ಯಕ್ತಿ ಆರೋಪಿ ಎಂಬುದು ವಿಚಾರಣೆಯಲ್ಲಿ ಸಾಬೀತಾಗಿರುವ ಹಿನ್ನೆಲೆಯಲ್ಲಿ ಪೊಲೀಸರು ಆರೋಪಿ ಆನಂದನ್ನು ಬಂಧಿಸಿ ಜೈಲಿಗೆ ಅಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ. ವಿವಾಹಿತೆಯನ್ನು ಬಲೆಗೆ ಬೀಳಿಸಲು ಯತ್ನಿಸಿದ ಕಾಮುಕ ಆನಂದ್ ತೋಟದಲ್ಲಿ ಶ್ರಾವಣಿ ಪತಿ ಶಶಾಂಕ್ ಎಂಬುವರ ಮೇಲೆ ಹಲ್ಲೆ ನಡೆಸಿ ಹನಿ ಟ್ರ್ಯಾಪ್ ಕತೆ ಕಟ್ಟಿ ಪೊಲೀಸರಿಗೆ ದೂರು ನೀಡಿದ್ದ. 1 ತಿಂಗಳ ಹಿಂದೆ ನಡೆದಿದ್ದ ಪ್ರಕರಣ ಚಿಂತಾಮಣಿ ತಾಲೂಕಿನಲ್ಲಿ ಸಂಚಲನ ಮೂಡಿಸಿತ್ತು. ಇದೀಗ ಪ್ರಕರಣಕ್ಕೆ ಹೊಸ ತಿರುವು ದೊರೆತಿದ್ದು, ಅಂದು ಹನಿ ಟ್ರ್ಯಾಪ್ ದೂರು ನೀಡಿದ್ದ ದೂರುದಾರ ಆನಂದ್ ಪ್ರಮುಖ ಆರೋಪಿ ಎಂಬುದು ವಿಚಾರಣೆ ವೇಳೆ ಸಾಬೀತಾಗಿದೆ. ಈ ಹಿನ್ನೆಲೆಯಲ್ಲಿ ಆನಂದ್ ಅನ್ನು ವಶಕ್ಕೆ ಪಡೆದ ಚಿಂತಾಮಣಿ ಪೊಲೀಸರು ಜೈಲಿಗೆ ಅಟ್ಟಿದ್ದಾರೆ. 1 ತಿಂಗಳ ಹಿಂದೆ ಶ್ರಾವಣಿ ವಿರುದ್ಧ ಹನಿ ಟ್ರ್ಯಾಪ್ ಆರೋಪವನ್ನು ಚಿಂತಾಮಣಿ ತಾಲೂಕಿನ ನಲ್ಲಗೊಟ್ಟಹಳ್ಳಿಯ ಗ್ರಾಮದ ಆನಂದ್ ಮಾಡುವ ಜೊತೆಗೆ ಶ್ರಾವಣಿ ಪತಿಯ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದ. ಆದರೆ ಪ್ರಕರಣ ದಾಖಲಿಸಿಕೊಂಡು ವಿಚಾರಣೆ ಕೈಗೊಂಡ ಪೊಲೀಸರಿಗೆ ಆನಂದ್ ಪ್ರಮುಖ ಆರೋಪಿ ಎಂಬುದು ತಿಳಿದು ಬಂದಿದ್ದು, ಪ್ರೇಮ ನಿವೇದನೆ ತಿರಸ್ಕರಿಸಿದ್ದಕ್ಕೆ ಶ್ರಾವಣಿ ಫೋಟೋ ಎಡಿಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿದ್ದ ಆನಂದ್ ಯುವತಿಯ ಮರ್ಯಾದೆ ತೆಗೆಯುವ ಯತ್ನ ನಡೆಸಿದ್ದ. ಸಾಲದೆಂಬಂತೆ ತನ್ನ ತಪ್ಪನ್ನು ಮುಚ್ಚಿ ಹಾಕಲು ಮಹಿಳೆ ವಿರುದ್ಧವೇ ಹನಿ ಟ್ರ್ಯಾಪ್ ಸುಳ್ಳು ದೂರು ನೀಡಿದ್ದ. ಆನಂದ್ ಕೃತ್ಯಕ್ಕೆ ರೊಚ್ಚಿಗೆದ್ದು ಶ್ರಾವಣಿ ಕುಟುಂಬಸ್ಥರು ಆನಂದ್ ಅನ್ನು ಹಿಗ್ಗಾಮುಗ್ಗ ಥಳಿಸಿದ್ರು. ಮಹಿಳೆಯರು ಹೊಡೆದು ಅವಮಾನ ಮಾಡಿದ ಸೇಡು ತೀರಿಸಿಕೊಳ್ಳಲು ಶ್ರಾವಣಿ ಪತಿ ಶಶಾಂಕ್ ಮೇಲೆ ತೋಟದಲ್ಲಿ ಮಾರಣಾಂತಿಕ ಹಲ್ಲೆ ನಡೆಸಿದ್ದ ಆರೋಪಿ ಆನಂದ್ ವಿರುದ್ಧ ಕೊಲೆ ಯತ್ನ ಪ್ರಕರಣ ದಾಖಲಾಗಿತ್ತು. ಚಿಂತಾಮಣಿ ಗ್ರಾಮಾಂತರ ಪೊಲೀಸರಿಂದ ಆನಂದ್ ಬಂಧನವಾಗಿದ್ದು, ಒಟ್ಟು 8 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಶ್ರಾವಣಿ ಹಿಂದೆ ಬಿದ್ದು ಫೋಟೋ ಎಡಿಟ್ ಮಾಡಿದ ಆನಂದ್ ಇದೀಗ ಪೊಲೀಸರ ಅತಿಥಿಯಾಗಿದ್ದು, ಯುವತಿ ಕುಟುಂಬಸ್ಥರು ನಿಟ್ಟುಸಿರು ಬಿಟ್ಟಿದ್ದಾರೆ. ಬೇಕಾಗಿತ್ತು. ಅವಾಗ ಒಂದ್ಸತಿ ನಾನು ನಮ್ಮಪ್ಪ ಎಲ್ಲ ಹೋಗಿದ್ವಿ, ನಮ್ಮ ಫ್ಯಾಮಿಲಿಯಲ್ಲಿ ನಾನು ನಮ್ಮಪ್ಪ ನನ್ನ ತಮ್ಮ ಎಲ್ಲರೂ ಹೋಗಿದ್ದೀವಿ ಅಷ್ಟೇ ಸರ್, ಇನ್ನೆಲ್ಲೂ ಹೋಗಿಲ್ಲ. ನಾನು ಎಲ್ಲಾದರೂ ಇನ್ ಕೇಸ್ ನಾನು ಎಲ್ಲಾದರೂ ಹೋಗಿದ್ರು ನನ್ನ ಜೊತೆಲಿ ನನ್ನ ತಮ್ಮ ಇದ್ದಾನೆ ಸರ್, ನಾನು ಒಬ್ಬಳೇ ಎಲ್ಲೂ ಹೋಗಿಲ್ಲ ಸರ್, ಇದಂತೂ ಕ್ಲಾರಿಟಿ ಮಾಡ್ತಾ ಇದ್ದೀನಿ.